HMS ಮೈದಾನದಲ್ಲಿ ತಾವೆಲ್ಲರೂ ಕೂಡ ಇಷ್ಟು ತಡರಾತ್ರಿ ಆದರೂ ಸಹಿತ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಈ ಒಂದು ಮನೋರಂಜನೆಯ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ತಾವೆಲ್ಲರೂ ಕೂಡ ಪಾತ್ರರಾಗಿರ್ತೀರಿ. ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ನಿಜಕ್ಕೂ ಕೂಡ ಭಾಷಣ ಮಾಡ್ಬೇಕಾದಂತಹ ವೇದಿಕೆ ಅಲ್ಲ. ಯಾಕಂದ್ರೆ ಯಾರು ಕೂಡ ಭಾಷಣ ಕೇಳ್ತಕ್ಕಂತ ಒಂದು ಉತ್ಸಾಹದಲ್ಲಿ ಇರೋದಿಲ್ಲ ಈ ಒಂದು ಇಂತಹ ಕಾರ್ಯಕ್ರಮದಲ್ಲಿ. ಅದರಿಂದ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಜುಲ್ಕರ್ ಅವರು, ಹಯಾತ್ ಅವರು, ಖಲೀದ್ ಅವರು, ಜಿಲಾನ್ ಅವರು, ಪೈಲ್ವಾನ್ ಸಾಹೇಬ್, ಬಾಬಣ್ಣ ಅವರು, ಕಿಪ್ಪಣ್ಣ ಅವರು, ಎಲ್ಲರೂ ಕೂಡ ಅನೇಕರು ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಉಪಸ್ಥಿತರಿರ್ತಕ್ಕಂಥದ್ದು. ಎಲ್ಲ ಹಿನ್ನೆಲೆ ಗಾಯಕರು ಜೊತೆಯಲ್ಲಿ ನಮ್ಮ ಭಾವಗೀತೆ ಜೊತೆಯಲ್ಲಿ ಕವಾಲಿ ಹಾಡ್ತಕ್ಕಂಥ ಎಲ್ಲ ನಮ್ಮ ಗಾಯಕರು ಈ ಸಮಾರಂಭದಲ್ಲಿ ಸೇರಿರ್ತಕ್ಕಂಥದ್ದು. ಮನೋರಂಜನೆ ಇರ್ತಕ್ಕಂಥದ್ದು ಈ ಹಿಂದೆ ಬಾಳಿ ಹಾಡಿ ನಮ್ಮೆಲ್ಲರೂ ಕೂಡ ಮನೋರಂಜಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ಹೃದಯ ಸ್ಪರ್ಶಿಗಳಾಗಿ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟು ಹೋದಂತಹ ನಮ್ಮ ಲತಾ ದೀದಿ ಅವರು ಇರ್ಬೋದು, ಮೊಹಮ್ಮದ್ ರಫಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಸ್ಮರಣೆ ಮಾಡತಕ್ಕಂತಹ ಒಂದು ಶುಭ ಸಂದರ್ಭ. ಯಾಕಂದ್ರೆ ಇವತ್ತು ಅವರೆಲ್ಲರೂ ಕೂಡ ನಮ್ಮ ನಡುವೆ ಇಲ್ಲಾದ್ರೂ ಕೂಡ ಜೀವಂತವಾಗಿ ಅವರ ಒಂದು ಗಾಯನದ ಮೂಲಕ ಅವರ ಒಂದು ಅಸ್ತಿತ್ವವನ್ನು ನಮ್ಗೆ ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ಮೊಹಮ್ಮದ್ ರಫಿ ಸಾಬ್ ಅವರು ಸುಮಾರು 4,000 ಕಡಿಮೆ ಇದ್ರೆ 4,000, ಹೆಚ್ಚುವರಿ ಸುಮಾರು ಒಂದು 25,000 to 30,000 ಹಿನ್ನೆಲೆ ಗಾಯನ ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಪದ್ಮಶ್ರೀ ಜೊತೆಯಲ್ಲಿ ರಾಷ್ಟ್ರ ಪ್ರಶಸ್ತಿ, ರಫಿ ಸಾಹೇಬ್ರದ್ದು ಒಂದು ಅತ್ಯಂತ ವಿನೂತನವಾದಂತಹ ಒಂದು ಗಾಯನಗಳಲ್ಲಿ ಅವರು ಯಾವ ನಟರಿಗೆ ಹಾಡ್ತಾ ಇದ್ರು ಆ ನಟರ ಅವರ ಒಂದು ಧ್ವನಿ ಹೇಗಿತ್ತೋ ಅದೇ ರೀತಿಯಲ್ಲಿ ಹಾಡುಗಳನ್ನು ಅವರು ಹಾಡ್ತಿರ್ತಕ್ಕಂಥ ಒಂದು ಸಂದರ್ಭ 60, 70ನೇ ದಶಕ, 80ನೇ ದಶಕದಲ್ಲಿ. ಆದ್ರಿಂದ ಎಂತ ಗಾಯಕರು, ರಾಜೇಶ್ ಖನ್ನಾ ಇರ್ಬೋದು, ದಿಲೀಪ್ ಸಾಹೇಬ್ ಇರ್ಬೋದು, ರಾಜೇಂದ್ರ ಕುಮಾರ್ ಇರ್ಬೋದು, ಶಮಿ ಕಪೂರ್ ಇರ್ಬೋದು, ಎಲ್ಲರಿಗೂ ಕೂಡ ಅವರು ನಟನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಿನ್ನೆಲೆ ಗಾಯಕರಾಗಿ ರಫಿ ಸಾಹೇಬ್ರು ಹಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರು ನಾಯಕರೇ ಹಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಕೋನ ಪ್ರೇಕ್ಷಕರಿಗೆ ಇರ್ತಾ ಇದೆ. ಅಂತ ಒಂದು ಅದ್ಭುತವಾದಂತಹ ಗಾಯಕರು. ಕನ್ನಡದಲ್ಲೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ಗಾಯನನ್ನು ಕೂಡ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಇಂತಹ ಕಲಾವಿದರನ್ನು ಜೊತೆಲಿ ನಮ್ಮ ಕವಾಲಿನವರು ಬಂದಿದ್ದಾರಲ್ಲ, ಕವಾಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸುಮಾರು 8ನೇ ಶತಮಾನದಿಂದ ಶುರುವಂತ ಭಗವಂತನಿಗೆ ಭಕ್ತಿಗೀತೆಗಳನ್ನು ಅರ್ಪಿಸ್ತಕ್ಕಂಥ ಇವತ್ತು ಸುಫಿ ಸಂತರು ಭಗವಂತನಿಗೆ ಭಕ್ತಿಗೀತೆಗಳನ್ನು ಅರ್ಪಿಸುವ ಮೂಲಕ ಈ ಒಂದು ಕವಾಲಿಯನ್ನು ಶುರು ಮಾಡಿರ್ತಕ್ಕಂಥದ್ದು. 13ನೇ ಶತಮಾನದಲ್ಲಿ ಅಮೀರ್ ಖುಸ್ರೋ ಅಂತ ಹೇಳ್ಬಿಟ್ಟು ಕವಿಗಳಿದ್ರು. ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ ಅವರ ಆಸ್ಥಾನದಲ್ಲಿ ಅಮೀರ್ ಖುಸ್ರೋ ಅಂತಕ್ಕಂಥದ್ದು ಕವಿಗಳಿದ್ರು. ಅವರು ಹೆಚ್ಚಿನದಾಗಿ ಕವಾಲಿಯನ್ನು ಮುಂದೆ ತಂದು ಈ ಒಂದು ಹಂತದಲ್ಲಿ ಈ ಒಂದು 21ನೇ ಶತಮಾನದಲ್ಲೂ ಕೂಡ ಕವಾಲಿ ಇಷ್ಟು ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಕೇಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೊಡುಗೆ ಬಹಳಷ್ಟು ಜನರು ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಈ ಒಂದು ತಡರಾತ್ರಿಯಲ್ಲಿ ತಾವೆಲ್ಲರೂ ಕೂಡ ಈ ಸಂಖ್ಯೆಯಲ್ಲಿ ಸೇರುತ್ತೀರಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಈ ರೀತಿ ಮನೋರಂಜನೆ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನದಾಗಿ ಮುಂದೆ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಹಿನ್ನೆಲೆ ಗಾಯಕರಿಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನಮ್ಮ ಮಾತುಗಳಾಗಿರ್ತೀವಿ. ಎಲ್ಲರಿಗೂ ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.